ನಮ್ಮ ಇವತ್ತಿನ ಈ ಸಾಹಿತ್ಯ ಲೋಕಕ್ಕೆ ನಮ್ಮ ಸಿನಿ ಇಂಡಸ್ಟ್ರಿ ಸ್ವೀಟ್ ಕ್ಯೂಟಿ ಪ್ರಿಯಾ ಮೇಡಮ್ ಬಂದಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಪ್ರಿಯಾ ಮೇಡಮ್, ನೀವು ಇವಾಗ ಬಂದಿದ್ದೀರಾ, ಸೊ ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ನೋಡಿ? ಯಾಕಂದರೆ ತುಂಬ ಜನ ಹೇಳ್ತಾರೆ ಎಲ್ಲರೂ ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ, ಟಿ ವಿ ನೋಡ್ಕೊಂಡು ಮನೇಲಿ ಕೂತಿರ್ತಾರೆ ಅಂತ. ಸೊ ಒಂದು ಕಡೆ ಇಲ್ಲೆಲ್ಲ ನೋಡಿ ತುಂಬ ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಸೊ ನೀವು ಕೂಡ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಸೊ ಯೂಶ್ವಲಿ ಅಂದರೆ ತುಂಬ ಹಿಂದೆಯಿಂದನೂ ಈ ಥರ ಪುಸ್ತಕ ಮೇಳ ಆದಾಗ ಖುಷಿ ಆಗುತ್ತೆ ಹೋಗೋದಕ್ಕೆ. ಯಾಕಂದರೆ ಡಿಫ್ರೆಂಟ್ ಆಥರ್ಸು ಡಿಫ್ರೆಂಟ್ ಅವ್ರದ್ದೇ ಶೈಲಿಯಲ್ಲಿ ಎಷ್ಟು ಪುಸ್ತಕಗಳನ್ನ ಬರೆದಿರ್ತಾರೆ. ಸೊ ಹೊಸ ಹೊಸ ಪುಸ್ತಕಗಳು ನಮಗೆ ಸಿಗುತ್ತೆ. ಆ್ಯಂಡ್ ಇದು ನನಗೆ ಶುರು ಆಗಿದ್ದು ನಮ್ಮ ತಾಯಿಯಿಂದ. ನಮ್ಮ ತಾಯಿ ಶೀಸ್ ಎ ವೊರಾಷಿಯಸ್ ರೀಡರ್, ಸಿಕ್ಕಾಪಟ್ಟೆ ಬುಕ್ಸ್ ಓದ್ತಾರೆ. ಆ್ಯಂಡ್ ಅಮ್ಮನ ಬೆಸ್ಟ್ ಫ್ರೆಂಡ್ ಅಂತಂದರೆ ಬುಕ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಶೂಟಿಂಗ್ಗೆ ಟ್ರಾವೆಲ್ ಮಾಡಿದಾಗೆಲ್ಲನೂ ನಾನು ಶೂಟ್ಸಲ್ಲಿ ಬ್ಯುಸಿ ಇರ್ತಿದ್ದೆ, ಅಮ್ಮ ದಿನಕ್ಕೆ ಒಂದು ಬುಕ್ ಓದ್ತಿದ್ರು. ಆ್ಯಂಡ್ ಅಮ್ಮಂದು ಮೋಸ್ಟ್ಲಿ ಅವ್ರದ್ದು ಬರ್ಡೇ ಗಿಫ್ಟ್ಸೇ ಬುಕ್ಸೇ ಆಗ್ತಿತ್ತು. 30-40 ಬುಕ್ಸ್ ಎಲ್ಲನೂ ತೊಗೊಂಬಂದು ಅವ್ರಿಗೆ ಗಿಫ್ಟ್ ಮಾಡೋದು ಆ ರೀತಿ. ಆ್ಯಂಡ್ ನನಗೆ ಅಂದರೆ ಅವರಷ್ಟು ಸಮಯ ಆಗಿಲ್ಲ, ನನಗೆ ಹೆಚ್ಚು ಸ್ಕ್ರಿಪ್ಟ್ ಓದೋದ್ರಲ್ಲೇ ನಾನು ತೊಡಗಿಸ್ಕೊತಾ ಇದ್ದೆ. ಸೊ ಇವಾಗ ಟೈಮ್ ಸಿಕ್ಕಿದೆ, ಮದುವೆ ಆದಮೇಲೆ, ಈಗ ಕನ್ಸೀವ್ ಆದಮೇಲೆ ಈಗ ನನಗೆ ಮೇ ಬಿ ಅವರ ಆಸಕ್ತಿ ಈಗ ನನಗೂ ಬಂದಿದೆ. ಆ್ಯಂಡ್ ನಾನು ಈಗ ಬುಕ್ಸ್ ಓದೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಮಗುಗೂ ಕೂಡ ಇವಾಗ ಕೇಳಿಸುತ್ತೆ ಅಂತ ಹೇಳ್ತಾರಲ್ವ. ಹೌದು, ನಿಜ. ಯಾಕಂದರೆ ಈ ಟೈಮಲ್ಲಿ ನೀವೇನೇ ಮಾಡೋದು ಮಗುಗೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹ್ಯಾವ್ ಸ್ಟಾರ್ಟೆಡ್ ರೀಡಿಂಗ್ ಬುಕ್ಸ್. ಮಗುಗೂ ಅದು ಅಭ್ಯಾಸ ಹುಡ್ದಾಗಿಂದನೇ ಬರಲಿ ಅಂತ ನನ್ನ ಆಸೆ. ಸೊ ಹಾಗಾಗಿ ನಾನು ವಸಿಷ್ಠ ಇಬ್ಬರು ಶುರು ಮಾಡಿದ್ದೀವಿ ಓದೋಕ್ಕೆ. ಆ್ಯಂಡ್ ನಿಮಗೆ ಯಾವ ಥರ ಸ್ಟೋರೀಸ್ ತುಂಬ ಇಷ್ಟ? ನಾನು ಶುರು ಮಾಡಿದ್ದು ಓದೋಕ್ಕೆ ಟೀನೇಜಲ್ಲಿ ಲವ್ ಸ್ಟೋರೀಸ್ ಶುರು ಮಾಡಿದ್ದು. ಸೊ ಅದಾದಮೇಲೆ ಲೈಫ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು. ಸೊ ಇಟ್ ಡಿಪೆಂಡ್ಸ್. ಸೊ ಯಾವುದೇ ಒಂದೇ ಪರ್ಟಿಕ್ಯುಲರ್ ಜಾನರ್ ಅಂತ ಯಾವುದೂ ಇಲ್ಲ. ಸೊ ಎಲ್ಲ ಥರದ ಬುಕ್ಸ್ ಓದ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.